ಹಾ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ತಗೊಳ್ಳಿ. ಥ್ಯಾಂಕ್ ಯು. ಇದೇನಿದು? ಹೇಗೆ ಶಾಪಿಂಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ. ಪಿಂಗೆ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ನೋಡಿ ಬ್ಯಾಗ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗೌತಮ್ ಅವರೇ, ನಾನು ನೆನ್ನೆನೋ ತಮಾಷೆಗೆ ಹೇಳಿದೆ, ನೀವು ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಾ? ಸೀರಿಯಸ್ ಆಗಿ ಯಾಕೆ ತೊಗೋಬಾರ್ದು? ನೀವು ನಿಮ್ಮ ಆಸೆ ಹೇಳ್ಕೊಂಡ್ರಿ, ನಾನು ನಿಮ್ಮ ಆಸೆನ ನೆರವೇರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ರೀ, ಹೆಂಡತಿ ವಿಷಯದಲ್ಲಿ ಸೀರಿಯಸ್ ಆಗದೆ ಇರೋ ಗಂಡ ಇನ್ಯಾವ ವಿಷಯದಲ್ಲಿ ಸೀರಿಯಸ್ ಆಗಬೇಕು? ಹೆಂಡತಿ ಏನೋ ಹೇಳ್ತಾಳೆ, ಏನೋ ಆಸೆ ಪಡ್ತಾಳೆ ಅಂತ ಸುಮ್ಮನಿರಕ್ಕಾಗುತ್ತಾ? ಅಂಥವ್ನು ಗಂಡನೇ ಅಲ್ಲ, ಪಾರ್ಟ್ನರೇ ಅಲ್ಲ. ಹೆಂಡತಿ ಏನು ಆಸೆ ಪಡ್ತಾಳಲ್ಲ ಅದನ್ನೆಲ್ಲ ಪೂರೈಸೋದೇ ಗಂಡನ ಡ್ಯೂಟಿ, ಪ್ರಿಯಾರಿಟಿ. ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾನು ರೆಡಿಯಾಗಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ. ಓಕೆ, ತರಕಾರಿ ತೊಗೊಳ್ಳೋಣ, ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡೋಣ. ಓಕೆ, ಅಂದರೆ ಒಂದು ಪೆಟ್ಟಿ ಅಂಗಡಿ ನಿಲ್ಸೋಣ. ನಾನು ಲಿಸ್ಟ್ ರೆಡಿ ಮಾಡ್ಕೊಂಬಿಟ್ಟೇನು, ಒಂದೇ ಬಿಟ್ಟಿಲ್ಲ. ಹಾಲ್ಕೋವಾ, ನಿಂಬೆಹಣ್ಣು ಮಿಠಾಯಿ, ಆರೆಂಜ್ ಮಿಠಾಯಿ ಎಲ್ಲ ನೆನಪಿದೆ, ಯಾವುದು ಬಿಟ್ಟಿಲ್ಲ, ಯಾವುದು ಮಿಸ್ ಮಾಡಲ್ಲ. ನೀವು ಬೇರೆನೇ ಬಿಡಿ. ಇದು ಕಾಂಪ್ಲಿಮೆಂಟಾ, ಕಮೆಂಟಾ, ವಾರ್ನಿಂಗಾ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೋ ಹಾಗೆ ಅನ್ಕೊಳ್ಳಿ. ಸರಿ, ನೀವು ಬೇಗ ರೆಡಿಯಾಗಿ, ಯಾಕಂದರೆ ಫ್ರೆಶ್ ತರಕಾರಿ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಲೇಟಾಗಿ ಕರ್ಕೊಂಡೋದ್ರೆ ನನಗೆ ಕರೆಕ್ಟಾಗಿ ಚೌಕಾಸಿನೇ ಮಾಡೋಕ್ಕೆ ಬಿಡಲಿಲ್ಲ, ನೀವೊಂದು ಕಂಪ್ಲೇಂಟ್ ಬೇರೆ ಮಾಡ್ತೀರಾ. ಹಾಗೆಲ್ಲ ಆಗಬಾರ್ದಲ್ವಾ? ಬೇಗ ರೆಡಿಯಾಗಿ. ಓಕೆ, ನಾನು ಕೆಳಗಡೆ ಕಾಯ್ತಿರ್ತೀನಿ. ನಿಮ್ಮ ಕಾಫಿ ಆಯ್ತಾ? ಓ ಎಸ್, ನಾನು ಆಗಲೇ ಮುಗಿಸ್ದೆ. ಓಕೆ. ಅಲ್ಲ ರೀ, ಗಾಡಿಗಳೆಲ್ಲ ಆರಾಮಾಗಿ ಓಡಾಡ್ತಾ ಇದೆ, ನೀವ್ಯಾಕೆ ನಮ್ಮ ಕಾರ್ನ ಅಲ್ಲಿ ನಿಲ್ಸಕ್ಕೆ ಹೇಳಿದ್ರಿ? ಸರಿಯಾಗಿ ಹೇಳಿದ್ರಿ. ಗಾಡಿನ ತಗೊಂಡ್ ಬಂದು ಅಂಗಡಿ ಮುಂದೆನೆ ನಿಲ್ಲಿಸ್ಬಿಡಿ. ಏನಾ ಆ ಒಂದು ಡಬಲ್ ರೇಟ್ ಹೇಳ್ತಾರೆ. ಓಹೋ, ಬಾರ್ಗೇನ್ ಮಾಡೋದಕ್ಕೆ ಇದೊಂದು ಟೆಕ್ನಿಕಾ? ಟೆಕ್ನಿಕ್ ಅಲ್ಲ, ಎಕ್ಸ್ಪೀರಿಯನ್ಸು. ಕಸ್ಟಮರ್ ಯಾರು ಎತ್ತ ಅಂತ ಅವ್ರು ಮೊದಲೇ ಅಂದಾಜು ಹಾಕ್ಬಿಡ್ತಾರೆ, ಆಮೇಲೆ 10ಕ್ಕೆ 20 ಹೇಳ್ತಾರೆ. ಓ ಸರಿ. ಇವಾಗ ಏನೇನು ತಗೋಬೇಕು ಅಂತ ಒಂದು ಲಿಸ್ಟ್ ಕೊಡಿ, ನಾನೀಗ ಬಾರ್ಗೇನ್ ಮಾಡಿ ತಗೋತೀನಲ್ಲ. ಇಷ್ಟೊತ್ತು ಕಾರಲ್ಲಿ ಬರ್ತಾ ಅದನ್ನೇ ತಾನೇ ಹೇಳಿದೆ, ಅದೇ ನೆನಪಿಲ್ಲ. ನೀವೇನು ಬಾರ್ಗೇನ್ ಮಾಡ್ತೀರ? ಬನ್ನಿ. ನನಗೆಲ್ಲ ನೆನಪಿದೆ, ನಿಮಗೆ ನೆನಪಿದೆ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಈಗ ನೋಡಿ ನಾನು ಹೆಂಗೆ ಬಾರ್ಗೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ ನನ್ನ ಟ್ಯಾಲೆಂಟ್. ಬನ್ನಿ ನೋಡೇ ಬಿಡೋಣ. ಬನ್ನಿ. ಹಾಂ, ಇದು ಲಿಸ್ಟಲ್ಲಿ ಸೊಪ್ಪಿದೆ ಅಲ್ವಾ, ಸೊಪ್ಪು ತೊಗೊಂಬೋಣ. ಗೌತಮ್ ಅವರೇ, ಹಾಂ, ಮೊದಲು ಸೊಪ್ಪು ಬ್ಯಾಗಲ್ಲಿ ಹಾಕಿದ್ರೆ ಉಳಿದಿದ್ದ ಐಟಮ್ಸ್ ಭಾರದಿಂದ ಸೊಪ್ಪು ಹಾಳಾಗೋಗುತ್ತೆ. ನನಗೆ ಗೊತ್ತು, ಲಿಸ್ಟಲ್ಲಿ ಇದೆ ಅಲ್ವಾ, ನಿಮಗೆ ನೆನಪಿದೆ ಅಲ್ವಾ ಅಂತ ಚೆಕ್ ಮಾಡಿದೆ ಅಷ್ಟೇ. ನೀವೇನ್ರಿ ಎಲ್ಲದಕ್ಕೂ ದಬಾಯಿಸ್ತೀರಾ? ಯಾರಿಂದ ನನಗೆ ಗೊತ್ತದು ಹಾಳಾಗುತ್ತೆ ಅಂತ. ಲಾಸ್ಟಲ್ಲಿ ತೊಗೊಳತ್ತಾನದು. ಹೌದೌದು, ಎಲ್ಲಾನು ನನ್ಗೆ ಹೇಳ್ಕೊಟ್ರೆ ನೀವು ಅವಂಗೆಲ್ಲ ಬನ್ನಿ ಇಲ್ಲಿ. ಹೇಳೋಣ, ಇದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಎಲ್ಲ ಇದೆ ಇಲ್ಲ. ಇದು ಬೆಳ್ಳುಳ್ಳಿ ಹೆಂಗೆ ಕೆಜಿ? 240 ರೂಪಾಯಿ ಕೆಜಿ ಸರ್. 140? ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾನು 235 ರೂಪಾಯಿ ಕೊಡ್ತೀನಿ. ಓಕೆನಾ? ಆಯ್ತು ಸರ್, ತಗೊಳ್ಳಿ. ಅದೊಂದು ನನಗೆ ಅರ್ಧ ಕೊಡಿ. ಓಕೆ ಓಕೆ, ಅರ್ಧ ಕೊಡಿ. ಇದು ಹೆಂಗೆ ಈರುಳ್ಳಿ? ಅದು 40 ರೂಪಾಯಿ ಕೆಜಿ ಸರ್. 40 ರೂಪಾಯಾ? ಏನಣ್ಣ ನೀನು, ತಿಂಗ್ಳಿಗೆ ನಾನು 3 ಸತಿ ಬರ್ತೀನಿ ಮಾರ್ಕೆಟ್ಗೆ, ನನ್ನ ನೋಡಿಲ್ವಾ? ಎಂಥ ಕಸ್ಟಮರ್ ನಾನು, ನೀನು ನನಗೆ ಇಷ್ಟೊಂದು ಕಾಸ್ಟ್ಲಿ ಹೇಳಿದ್ರೆ ಹೆಂಗೆ? 40 ಎಲ್ಲ ಕೊಡೋಕ್ಕಾಗಲ್ಲ, ಒಂದು ನಾನು 35 ಕೊಡ್ತೀನಿ. 35 ಕೊಟ್ಟರೆ ತೊಗೋತೀನಿ, ನಾನು ಇಲ್ಲೇ ಆಗಲ್ಲ. ಆಯ್ತು ಸರ್. ಹಾಂ ಆಯ್ತು ಸರ್. ಓಕೆ, ಕೊಡಿ 1 kg.